ಒಂದಾನೊಂದು ಕಾಲದಲ್ಲಿ ಶ್ರೀರಾಮ ಎಂಬ ರಾಜ ಇದ್ದರು. ಅವರ ಪತ್ನಿ ಸೀತೆಯನ್ನು ದುಷ್ಟ ರಾವಣನು ಅಪಹರಿಸಿಕೊಂಡು ಹೋದನು. ಸೀತೆಯನ್ನು ಹುಡುಕುವ ಜವಾಬ್ದಾರಿಯನ್ನು ರಾಮನು ತನ್ನ ಆಪ್ತ ಗೆಳೆಯ ಹನುಮಂತನಿಗೆ ನೀಡಿದನು. ಹನುಮಂತನು ರಾಮನಿಗೆ ನಿಷ್ಠನಾದ ಮತ್ತು ಬಲಶಾಲಿಯಾದ ವಾನರನಾಗಿದ್ದನು. ಹನುಮಂತನು ಸೀತೆಯನ್ನು ಹುಡುಕಲು ಲಂಕೆಗೆ ಹೋಗಬೇಕಿತ್ತು. ಆದರೆ ಲಂಕೆಯು ಒಂದು ದೊಡ್ಡ ಸಮುದ್ರದ ಆಚೆ ಇತ್ತು. ಹನುಮಂತನು ತನ್ನ ಶಕ್ತಿಯನ್ನು ಬಳಸಿ ದೊಡ್ಡದಾಗಿ ಬೆಳೆದು ಒಂದೇ ಜಿಗಿತದಲ್ಲಿ ಸಮುದ್ರವನ್ನು ದಾಟಿದನು. ದಾರಿಯಲ್ಲಿ ಹನುಮಂತನಿಗೆ ಅನೇಕ ಅಡೆತಡೆಗಳು ಎದುರಾದವು. ಮೊದಲಿಗೆ ಮೈನಾಕ ಪರ್ವತವು ಅವನಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿತು. ಆದರೆ ಹನುಮಂತನು ತನ್ನ ಗುರಿಯನ್ನು ಮರೆಯದೆ ಮುಂದುವರೆದನು. ನಂತರ ಸುರಸ ಎಂಬ ಸಮುದ್ರ ರಾಕ್ಷಸಿಯು ಅವನನ್ನು ನುಂಗಲು ಪ್ರಯತ್ನಿಸಿತು. ಆದರೆ ಹನುಮಂತನು ಚಿಕ್ಕದಾಗಿ ಬದಲಾಗಿ ಅವಳ ಬಾಯಿಯಿಂದ ಹೊರಬಂದನು. ಕೊನೆಯದಾಗಿ ಸಿಂಹಿಕ ಎಂಬ ರಾಕ್ಷಸಿಯು ಅವನನ್ನು ಎದುರಿಸಿದಳು. ಆದರೆ ಹನುಮಂತನು ಅವಳನ್ನು ಸೋಲಿಸಿ ಮುಂದೆ ಸಾಗಿದನು. ಅಂತಿಮವಾಗಿ ಹನುಮಂತನು ಲಂಕೆಯನ್ನು ತಲುಪಿದನು. ಅವನು ರಾವಣನ ಅರಮನೆಯಲ್ಲಿ ಸೀತೆಯನ್ನು ಹುಡುಕಲು ಪ್ರಾರಂಭಿಸಿದನು. ಅಶೋಕವನ ಎಂಬ ಸುಂದರವಾದ ಉದ್ಯಾನವನದಲ್ಲಿ ಹನುಮಂತನು ಸೀತೆಯನ್ನು ಕಂಡನು. ಅವಳು ದುಃಖದಿಂದ ಕುಳಿತಿದ್ದಳು. ಹನುಮಂತನು ರಾಮನು ಕೊಟ್ಟಿದ್ದ ಉಂಗುರವನ್ನು ಸೀತೆಗೆ ತೋರಿಸಿದನು. ಅದನ್ನು ನೋಡಿದ ಸೀತೆ ಸಂತೋಷಪಟ್ಟಳು. ರಾಮನ ಸಂದೇಶವನ್ನು ಹನುಮಂತನು ಸೀತೆಗೆ ತಿಳಿಸಿದನು. ಸೀತೆಯು ರಾಮನಿಗೆ ನೀಡಲು ತನ್ನ ಆಭರಣವನ್ನು ಹನುಮಂತನಿಗೆ ಕೊಟ್ಟಳು. ಹನುಮಂತನು ಸೀತೆಯನ್ನು ಭೇಟಿಯಾದ ನಂತರ ರಾಮನ ಬಳಿಗೆ ಹಿಂದಿರುಗಿದನು ಮತ್ತು ಸೀತೆಯು ಲಂಕೆಯಲ್ಲಿದ್ದಾಳೆ ಎಂದು ತಿಳಿಸಿದನು. ಹನುಮಂತನ ಧೈರ್ಯ ಮತ್ತು ನಿಷ್ಠೆಯನ್ನು ನೋಡಿ ರಾಮನು ಸಂತೋಷಪಟ್ಟನು.